ಇನ್ನು ಯತೀಂದ್ರ ಅವರು ಈ ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅನ್ನೋ ವಿಚಾರವಾಗಿಯೂ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ರಾಜಣ್ಣ ಕೊಟ್ಟಂತಹ ಸ್ಟೇಟ್ಮೆಂಟ್ ಇದಾಗಿತ್ತು. ಸಿದ್ದರಾಮಯ್ಯ 5 ವರ್ಷ ಸಿಎಂ ಅಲ್ಲ ಅಂತ ಯಾರು ಹೇಳಿದ್ದು ಅನ್ನೋದು ಅವರ ಪ್ರಶ್ನೆಯಾಗಿದೆ. ಕ್ರಾಂತಿ ಅಂದ್ರೆ ಅದು ಸಿಎಂ ಬದಲಾವಣೆ ಅಂತಾನೆ ಅರ್ಥನಾ? ಹೈಕಮಾಂಡ್ ಮತ್ತು ಶಾಸಕರು ತಂದೆಯ ಪರವಾಗಿದ್ದಾರೆ, ಅಂದ್ರೆ ಸಿದ್ದರಾಮಯ್ಯನವರ ಪರವಾಗಿದ್ದಾರೆ. ಯಾಕೆ ಕ್ರಾಂತಿಯನ್ನ ಸಿಎಂ ಬದಲಾವಣೆಗೆ ತಂದು ನಿಲ್ಲಿಸಲಾಗ್ತಾ ಇದೆ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ದಾರೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ. ಬೇರೆ ವಿಚಾರಕ್ಕೆ ಕ್ರಾಂತಿ ಆಗಬಹುದಲ್ವಾ, ಆ ರೀತಿಯಲ್ಲೂ ಇದನ್ನ ನೋಡಬಹುದಲ್ವಾ ಅಂತ ಅವರು ಪ್ರಶ್ನಿಸಿದ್ದಾರೆ. ವಿಪಕ್ಷಿಗಳು ಎಷ್ಟೆಲ್ಲ ರಾಜಕೀಯ ಮಾಡ್ತಿದ್ದಾರೆ, ಅವ್ರನ್ನ ಪಾಪ ಜನರಿಗೆ ಅವ್ರ ಬಗ್ಗೆ ಏನು ಒಲವಿದೆ, ಅವ್ರ ಬಗ್ಗೆ ಏನು ವಿಶ್ವಾಸ ಇದೆ ಅದನ್ನು ಇವ್ರು ಗಳಿಸ್ಕೊಳಕ್ಕಾಗಲಿಲ್ಲ ಅಂತ ಹೇಳಿ ಈ ರೀತಿ ಸುಳ್ಳು ಆರೋಪ ಮಾಡಿ ಅವ್ರನ್ನ ಹಣಿಬೇಕು ಅಂತ ಪ್ರಯತ್ನ ಮಾಡ್ತಿದ್ರು. ಇವತ್ತು ಅದು ಕೋರ್ಟ್ನಲ್ಲಿ ಅವ್ರಿಗೆ ಸೋಲಾಗಿದೆ. ಸೊ ಜನರಿಗೆ ರಾಜಕೀಯ ಪಕ್ಷಗಳು ಬಂಡವಾಳ ಗೊತ್ತಾಗಿದೆ, ವಿಪಕ್ಷಗಳ ಬಂಡವಾಳ ಗೊತ್ತಾಗಿದೆ. 5 ವರ್ಷ ಚೀಫ್ ಮಿನಿಸ್ಟರ್ ಅನ್ನೋ ವಿಚಾರದಲ್ಲೇ ಇದೇ ಕೇಸ್ ಬರ್ತಾ ಇದ್ದು, ಮೂಡ ಕೇಸಿಂದಾಗಿ ಇಳಿಸ್ತಾರೆ ಹಾಗಾಗಿ ಅದು ಸ್ವಲ್ಪ ಸ್ಟ್ರೆಂಥನ್ ಆಯ್ತಾ ಅಂತ. ಖಂಡಿತ, ಅಫ್ಕೋರ್ಸ್ ಖಂಡಿತ. ಅವ್ರಿಗೆ ವಿಪಕ್ಷಿಗಳು ಏನು ಆರೋಪ ಮಾಡ್ತಿದ್ರು ಅದರೊಳಗೆ ಏನೂ ಹುರುಳಿಲ್ಲ ಅಂತ ಜನಕ್ಕೆ ಗೊತ್ತಾಯಿತು. ಸೊ ಹಾಗಾಗಿ ಪಾರ್ಟಿ ಅಂತೂ ಯಾವತ್ತೂ ಕೂಡ ತಂದೆಯವ್ರ ಪರವಾಗಿ ನಿಂತಿದೆ, ಯಾಕೆಂದರೆ ಅವ್ರಿಗೆ ಗೊತ್ತಿತ್ತು ಈ ಕೇಸ್ನಲ್ಲಿ ಏನು ಹುರುಳಿಲ್ಲ ಅಂತ ಹೇಳಿ. ಸೊ ಹಾಗಾಗಿ ಇನ್ನೂ ಗಟ್ಟಿ ಆಗುತ್ತೆ ಜನಕ್ಕೆ.